ಬಿಗ್ ಫೈಟ್ ವಿಶೇಷನ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸಾದಿಕ್ ಪಾಷಾ ಅವರೇ, ಇದೇ ನಾವು ಈ KG ಹಳ್ಳಿ ವ್ಯಾಪ್ತಿಲಾದಂಥ ಘಟನೆಗೆ ಸಂಬಂಧಪಟ್ಟಂತೆ ಮೊನ್ನೆ ಚರ್ಚೆ ಮಾಡ್ಬೇಕಾದ್ರೆ ಒಂದು ವಿಷಯ ಬಂತು. ಪ್ರವಾದಿಗಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ದ, ಏನೋ ಫ್ಲಾಗ್ ಹಾಕ್ದ, ಪೋಸ್ಟ್ ಮಾಡ್ದ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೇಷನ್ಗಳು ಹೊತ್ತುರಿತು. ಕಾನೂನು ವೆಯ್ಟ್ ಮಾಡಬೇಕಾಗಿತ್ತಲ್ಲ. ಈಗ ಹೇಳ್ತಾ ಇದ್ದೀರಲ್ಲ, ಆಗಲಿ ತನಿಖೆ ನಡೀಲಿ, ತಪ್ಪಿತಸ್ಥ ಯಾರು ಸಿಕ್ಕಾಕೊಳ್ಳಿ, ಶಿಕ್ಷೆ ಆಗಲಿ, ಇದೇ ನೀವೇ ತಾನೇ ಹೇಳಿದ್ದು. ಹೌದು. KG ಹಳ್ಳಿಗೆ ನೀವೇ ವೆಯ್ಟ್ ಮಾಡಲಿಲ್ಲ. ನೋಡಿ, 2020ರಿಂದ ಬೆಂಗಳೂರು ನಗರದಲ್ಲಿ 33 ಕೇಸು, ಮೈಸೂರಲ್ಲಿ ಕೋಮುಗಲಭೆ ಕೇಸ್ಗಳನ್ನ ಮಾತಾಡ್ತಿರೋದು. ಮೈಸೂರಲ್ಲಿ 2, ಹುಬ್ಬಳ್ಳಿ ಧಾರವಾಡ 19, ಮಂಗಳೂರು 36, ಬೆಳಗಾವಿ 25, ಕಲಬುರಗಿ ನಗರ 25, ಮಂಡ್ಯ 26, ಮಂಡ್ಯ 26 ಕೋಮುಗಲಭೆ ಆಗಿರೋದು 2020ನೇ ಇಸ್ವಿಯಿಂದ ಈಚೆಗೆ. ಕೊಡಗಲ್ಲಿ 27, ತುಮಕೂರಲ್ಲಿ 33, ಬೆಳಗಾವಿಯಲ್ಲಿ 57, ಸೌತ್ ಕ್ಯಾನ್ರಾ 10. ಇಂಟ್ರೆಸ್ಟಿಂಗ್ಲಿ ಬಾಗಲಕೋಟೆ 29, ದಾವಣಗೆರೆ 22, ಇಲ್ಲಿವರೆಗೂ ದಾಖಲೆ. ಅದರಲ್ಲಿ ಎಷ್ಟು ಜನ ಸತ್ತಿದ್ದಾರೆ? ಗಲಭೆಗಳು ಗಲಭೆನಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಕೊಡ್ತೀನಿ ನಾನು. ಗಲಭೆಗಳಾಗಿರೋದು KG ಹಳ್ಳಿ DJ ಹಳ್ಳಿನಲ್ಲಿ 5 ಜನ ಸತ್ತಿದ್ದಾರೆ, 4 ಜನ ಶಹೀದ್ ಆಗಿದ್ದಾರೆ. ಆದರೆ ನೋಡಿ, ಆ ಟೈಮ್ನಲ್ಲಿ ಕಾಂಗ್ರೆಸ್ ಇಲ್ಲ. ಗಲಭೆಕೋರರು ಮೃತಪಟ್ಟರೆ ಹುತಾತ್ಮರು ಅಂತ ಕರಿತೀರ ಅವ್ರನ್ನ. ಏನು? ಗಲಭೆಕೋರರು ಮೃತಪಟ್ಟರೆ ಹುತಾತ್ಮರು ಅಂತ ಕರಿತೀರ ಅವ್ರನ್ನ. ಗಲಭೆಕೋರಲ್ಲ ಸತ್ತಿದ್ದು, ದಾರಿಯಲ್ಲಿ ಹೋಗ್ತಾ ಇದ್ದಾರಲ್ಲ ಅವ್ರು ಸತ್ತಿದ್ದು. ಅವ್ರು ಓಕೆ ಸರಿ. ನೋಡಿ, ಈಗ ತೀರ್ಮಾನ ಮಾಡೋಕ್ಕೆ ಇನ್ನೂ ಇದಿದೆ, ಇನ್ನೂ ತೀರ್ಮಾನ ಆಗಲಿಲ್ಲ. ಯಾರು ಗಲ್ಬೇಕೋರು, ಯಾರು ಇದು ಅಂತ. ಇನ್ನೋಸೆಂಟು ಇದ್ದಾರೆ ಜೈಲಿನಲ್ಲಿ ಇನ್ನೂ. ಅದರಲ್ಲಿ ಮಾಡಿರೋ ನೋಡಿ, ಈ ದೊಡ್ಡ ಒಂದು ಪಿತ್ತಿರಿ ಅದು ನಮ್ಮ ಮುಸಲ್ಮಾನಿಗೆ. ನೋಡಿ, ಇದರಲ್ಲಿ ಮಾಡಿದ್ದಾರೆ, ಕಿಡಿಗೇಡಿಗಳು ಮಾಡಿದ್ದಾರೆ. ಎಲ್ಲ ಇದೇ ಪ್ರಶ್ನೆ ರೀ. KG ಹಳ್ಳಿಲಿ ಇವರು ಅದಕ್ಕೆ ವೆಯ್ಟ್ ಮಾಡಿದ್ರ? ಯಾರು ಪೋಸ್ಟ್ ಮಾಡಿದ್ದ, ಏನ್ ವಿಕಾರವಾಗಿ ಬರೆದಿದ್ದ, ಕಾನೂನು ತೀರ್ಪು ಬರ್ಲಿ ವೆಯ್ಟ್ ಮಾಡಿದ್ರ? ನೋಡಿ, ಇದೇನಾಗ್ತಾನೆ, ಏನ್ ಕೇಳ್ತೀನಿ ಅಂದ್ರೆ, ಈ ತರದ ಪರ್ಸೆಪ್ಷನ್ ಬಿಲ್ಡ್ ಆದ್ಮೇಲೆ ಸ್ವಲ್ಪ ಮಾಡಿದ್ರೆ ಎಲ್ಲಾ ಕಡೆ ಅದೇ ಬರುತ್ತೆ ಅಂತ. ಈ ಕಾಣೋದು ಕೈ ಇದೆ ನೋಡಿ, ಅದು ಸ್ವಲ್ಪ ಇದು ಮಾಡಬೇಕು. ಈಗ ಏನಾಯ್ತು, ಅಲ್ಲಿ ರಾಜಕೀಯ ನಡೀತು. ಅಲ್ಲಿ KG ಹಳ್ಳಿ DJ ಹಳ್ಳಿ FIR ಮಾಡೋಕ್ಕೆ 3 ಗಂಟೆ ಬೇಕಾ ಪೊಲೀಸ್ಗೆ? 3 ಗಂಟೆ. ಒಂದು ಸಣ್ಣ ಗಲಾಟೆ ಆದರೆ, ಗಲ್ಲಿನಲ್ಲಿ ಗಲಾಟೆ ಆದರೆ, ಸೈಕಲ್ ಇದು ನನ್ನ ಜಗಳ ಆಗಿಬಿಟ್ರೆ ಪೊಲೀಸ್ ತಕ್ಷಣನೇ ಬರುತ್ತೆ. ಇಷ್ಟು ದೊಡ್ಡ ಪ್ರಾಬ್ಲಮ್ ನಡೀತಾ ಇದೆ ಅಲ್ಲಿ, ಇದಾಗಿದೆ. ಜನಗಳು ಸೇರ್ತಾ ಇದ್ದಾರೆ, ರಾಜಕಾರಣಿಗಳು ಬಂದು ಅಲ್ಲಿ ಇದು ಮಾಡ್ತಾ ಇದ್ದಾರೆ. ಆ ಟೈಮ್ನಲ್ಲಿ ಆ್ಯಕ್ಷನ್ನು ತಗೊಂಡು ಇದು ಮಾಡಬೇಕಿತ್ತು. ಅದಕ್ಕೆ ಫೈದಾ ಯಾರಿಗಿತ್ತು? ರಾಜಕಾರಣಿಗಳಿಗೆ ಫೈದಾ ಇತ್ತು. ಸತ್ತಿದ್ದು ಯಾರು? ಅಮಾಯಕರು. ಅವರು ಜೈಲಿನಲ್ಲಿ ಯಾರು? ಇನ್ನೋಸೆಂಟ್ ಇದ್ದಾರೆ ಜೈಲಿನಲ್ಲಿ. ಅಂದರೆ ಯಾರು ಗಲಾಟೆ ಮಾಡೋನ ಕೈಗೆ ಸಿಕ್ಕಲ್ಲ, ಅವನ ಮೈಂಡ್ನಲ್ಲಿ ಇರುತ್ತೆ. ಹೆಂಗ್ ತಪ್ಪಿಸ್ಕೋಬೇಕು ಅಲ್ಲ, ಹೆಂಗ್ ತಪ್ಪಿಸ್ಕೋಬೇಕು, ಹೆಂಗೆ ಮಾಡಬೇಕು ಅನ್ನೋ. ಯಾರನ್ನಿರಲಿ, ಮುಸಲ್ಮಾನಲ್ಲಿ ಹಿಂದೂ ಇರಲಿ, ಅವರು ಮಾಡೋವನು ಮಾಡಿಬಿಡ್ತಾನೆ, ಹೋಗ್ಬಿಡ್ತಾನೆ. ಸಿಕ್ಕೋದು ಎಲ್ಲ ಇನ್ನೋಸೆಂಟ್ ಪೀಪಲ್ಸ್. ಯಾಕಂದರೆ ನೋಡಿ, ನಾನು ನನ್ನ ಕಣ್ಣಿಂದ ನೋಡಿದ್ದೀನಿ. ಒಬ್ಬ ಇಂಜಿನಿಯರು, ಅವನು ಕೆಲಸದಲ್ಲಿ ಇದ್ದ, ಅವನು ಇಂಜಿನಿಯರು. ಒಬ್ಬ ಅಫ್ಜಲ್ ಅಂತ ಇದ್ದಾನೆ, ಅವನು ಪಾಪ ಒಳ್ಳೆ ಸೋಷಲ್ ವರ್ಕರ್. ಅವನು ಪೊಲೀಸ್ ಜೊತೆಯಲ್ಲಿ ಕೆಲಸ ಮಾಡೋನು. ಅವನ ದಾರಿಯಿಂದ ಅವನು ಹೋಗಿರೋದು ಗೊತ್ತಿದೆ ಪೊಲೀಸ್ಗೆ, ಎಲ್ಲ ಗೊತ್ತಿದೆ. ಅವನಿಗೆ ಬೇರೆ ಕಡೆದು ಪೊಲೀಸ್ ಬಂದು ಎತ್ತಾಕೊಂಡು ಹೋಗ್ಬಿಟ್ಟು UAP ಹಾಕಿದ್ದಾರೆ, ಇನ್ನೂ ಬೆಲ್ ಸಿಕ್ಕಿಲ್ಲ. ಅದಕ್ಕೆ ಎಲ್ಲ ವಿಟ್ನೆಸ್ಗಳು ಇದ್ದಾರೆ, ಅವನು ಇರಲಿಲ್ಲ ಆ ಜಾಗದಲ್ಲಿ ಅಂತ. ಇಂಥವ್ರೆಲ್ಲ ಇದು ನೋಡಿ ಸರ್, ನಾನು ಒಂದು ಮಾತು ಹೇಳ್ತೀನಿ. ಮಸೀದಿನಿಂದ ಕಲ್ಲು ಬರುತ್ತೆ ಅಂತ ಹೇಳ್ತಾರಲ್ಲ, ಮಸೀದಿಗೆ ಒಂದು ಟಾರ್ಗೆಟ್ ಮಾಡೋದು ಯಾವತ್ತೂ ಮಾಡೋವನು. ಯಾರು ಮಸೀದಿನಿಂದ, ದೇವಸ್ಥಾನದಿಂದ ಕಲ್ಲು ನೋಡಿ ಒಳ್ಳೆಯವನು ಯಾರು ಇದು ಮಾಡಲ್ಲ. ಈಗ ಮಸೀದಿ ಬೇಕಾ ಮುಸಲ್ಮಾನ ಏನಾದ್ರು ಜಗಳ ಮಾಡೋಕ್ಕೆ, ಕಲ್ಲು ಮಾಡೋಕ್ಕೆ, ಅಟ್ಯಾಕ್ ಮಾಡೋಕ್ಕೆ? ದಾರಿ ತಪ್ಪಿ ದೂರ ಹೋದ ಮೇಲೂ ಅಟ್ಯಾಕ್ ಮಾಡ್ಬೋದು. ಮಸೀದಿಗೆ ಯಾಕೆ ಟಾರ್ಗೆಟ್ ಮಾಡ್ತಾರೆ? ನೋಡಿ ಸರ್, ಇದು ಒಂದು ದೊಡ್ಡ ಷಡ್ಯಂತ್ರ ನಡೆದಿದೆ ಕರ್ನಾಟಕದಲ್ಲಿ. ಈಗ ಏನಾಗಿದೆ, ನಾನು ಈ CT ರವಿದು ಇದು ನೋಡಿದೆ ನಾನು ಆವಾಗಲೇ. ಇದು ಈಗ ಒಂದು ನೋಡಿ, ಇದಕ್ಕೆ ಮಂಡ್ಯಕ್ಕೆ ಮಿನಿ ಪಾಕಿಸ್ತಾನ ಅಂತ ಹೇಳ್ತಾ ಇದ್ದಾರೆ. ಅದು ನಮಗೆ ತುಂಬ ದುಃಖ ಆಗ್ತಾ ಇದೆ. ನಮ್ಮ ಭಾರತಕ್ಕೆ ಅಲ್ಲಿ ರೈತರು ಇರೋದು, ಒಳ್ಳೆ ಹಿಂದೂಗಳು ಇದ್ದಾರೆ, ಅಲ್ಲಿ ಒಳ್ಳೆ ಮುಸಲ್ಮಾನರು ಇದ್ದಾರೆ ಅಂತ. ಇದಕ್ಕೆ ಎಲ್ಲ ಈ ಕೋಮುವಾದಿ ಲೀಡರ್ಗಳು ಇದ್ದಾರೆ, ಕೆಲವು ಲೀಡರ್ಸ್ ಇದ್ದಾರೆ, BJPನಲ್ಲಿ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಮಿನಿ ಪಾಕಿಸ್ತಾನ ಅಂತ. ಇವರೆಲ್ಲ ಕ್ಷಮೆ ಕೇಳಬೇಕು ಆ ರೈತರಿಂದ. ಅಷ್ಟು ದೊಡ್ಡ ಇದು ಪಾಕಿಸ್ತಾನ ಅಂದರೆ ನಮಗೆ ಅಸಹ್ಯ, ಬೈದಂಗೆ. ಒಂದು ದೊಡ್ಡ ಒಂದು ಗಾಲಿ ಅಂತಾರಲ್ಲ, ಅದು ನಮ್ಗೆ ಇತ್ತು. ಪಾಕಿಸ್ತಾನಿ ಅಂದ್ರೆ ನಮ್ಮನ್ನು ಬೈದಂಗೆ. ಯಾಕಂದ್ರೆ ಪಾಕಿಸ್ತಾನವರು ನಮ್ಮನ್ನು ಮೋಸ ಮಾಡಿದ್ದಾರೆ. ನಮಗೆ ಮೋಸ ಮಾಡಿಬಿಟ್ಟು ಹೋಗಿರೋದು, ಅವರು ನಮ್ಮನ್ನು ಬಿಟ್ಬಿಟ್ಟು ಹೋಗಿರೋದು. ನಮ್ಮ ದೇಶ, ನಮ್ಮ ಭಾರತ ನಮ್ಗೆ ಬೇಕಂತ ನಾವು ಇರೋದು. ಅವರು ಹೋಗಿ ಏನಿಗೆ ಹೋದ್ರು?
ಹೋಗ್ಬಾರ್ದಿತ್ತು. ಅವ್ರು ಬಿಟ್ಟೋಗ್ಬಾರ್ದಾಗಿತ್ತು ನೋಡಿ ಇದು ನೋಡಿ, ಎರಡು ಭಾಗ ಆಗ್ಬಾರ್ದಿತ್ತು ಭಾರತ. ಕರ್ಕೊಂಡು ಹೋಗ್ಲಿಲ್ಲ ಅಂತ ಬೇಜಾರ? ಅವ್ರಷ್ಟಕ್ಕೆ ಅವ್ರು ಹೋಗ್ಬಿಟ್ರು, ಬಿಟ್ಬಿಟ್ಟು ಹೋಗ್ಬಿಟ್ರು ಅಂತ ಅಸಮಾಧಾನ. ಅಲ್ಲ, ನಿಮ್ಮ ಮಾತು ಬೇರೆ ಕಡೆಯಿಂದ ಹೋಯ್ತು. ಅಲ್ರಿ, ಅಲ್ಲ, ಕೇಳ್ತಾ ಇದೀನಲ್ರಿ ನೋಡಿ ಸದ್ಯಕ್ಕೆ ನಾನು. ಮಾತು ಒಳ್ಳೆ ಬೇರೆ ಬೇರೆ ಬೇರೆ. ವ್ಯಾಸಕ್ ಅವರು ಇದು ರಮಾಕಾಂತ್ ಅವರು ನೀವು ಬೇರೆ ಕಡೆ ಹೋಗ್ಬೇಡಿ. ನಾನು ಹೇಳ್ತಾ ಇರೋದು ಏನಂದ್ರೆ, ನಮ್ಗೆ ಭಾರತ ಬೇಕು, ನಮ್ ಭಾರತಕ್ಕೆ ನಮ್ ಪ್ರೀತಿ, ನಮ್ಗೆ ಇದು. ಅವ್ರು ದ್ರೋಹ ಮಾಡಿದ್ದಾರೆ. ಏನು ಇರ್ಬೇಕಿತ್ತು ಇಲ್ಲಿ, Okay. ಡಿವೈಡ್ ಆಗ್ಬಾರ್ದಿತ್ತು. ಪಾಕಿಸ್ತಾನ ಇಂಡಿಯಾ ಪಾಕಿಸ್ತಾನ ಒಂದು ಇದ್ದಿದ್ರೆ ಫುಲ್ ಮೆಜಾರಿಟಿ ನಮ್ದೇ ಆಗ್ತಾ ಇತ್ತು. ನಮ್ದು ಪ್ರೈಮ್ ಮಿನಿಸ್ಟರ್ ಇರ್ತಾ ಇದ್ರು. ಅದು ದುಃಖ ಇದೆ ನಮ್ಗೆ. ಈಗ ಎಷ್ಟು ನಾವು ವೋಟ್ ಹಾದ್ರೇನು ಗುಲಾಮ್ಗಳು ತರ ಇದ್ದೀವಿ ನಾವು.